ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸ್ ಐಬ್ರೋ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಐಬ್ರೋ ಕಲಿಬೇಕು ಮನೆಯಲ್ಲೇ ಇದ್ದು ಮತ್ತು ಯಾರೆಲ್ಲ ಇನ್ನೂ ಶೇಪ್ನ ನೀಟಾಗಿ ಕೊಡೋಕ್ಕೆ ಬರಲ್ಲ ಅವರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಐಬ್ರೋನ ಕಲಿಬೇಕು ಅಂದ್ಕೊಂಡಿದ್ದೀರಾ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಯಾರೆಲ್ಲ ನಾನು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಟಿಪ್ಸ್ ಜೊತೆಗೆ ಇವತ್ತಿನ ಕ್ಲಾಸ್ನಲ್ಲಿ ಯಾವ್ಯಾವ ಥರ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನೀವು ನೋಡಬಹುದು. ಹ್ಯಾಂಡ್ನ ಹೇಗೆ ಹೋಲ್ಡ್ ಮಾಡಬೇಕು ಮತ್ತು ಹೇಗೆ ನಾವು ಶೇಪ್ನ ತೆಗಿಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಅರ್ಥ ಆಗೋಲ್ಲ ಅವರು ಒಂದಲ್ಲ ಅಂದರೆ 2 ಸಲ ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಈ ಅರ್ಥ ಆಗಬಹುದು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಸಹಿತನೂ ಅವರು ಹೇಳಿದ್ದಾರೆ. ಅದೇ ರೀತಿ ನಾನು ಸಹಿತ ಪ್ರಾಕ್ಟೀಸ್ ಮಾಡಿದ್ದೀನಿ ಬಲೂನ್ನಲ್ಲಿ. ನೀವು ಸಹಿತ ಮನೆಯಲ್ಲಿ ಆರಾಮಾಗಿ ಬಲೂನ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ಇವತ್ತಿನ ಕ್ಲಾಸ್ ಹೇಗಿರುತ್ತೆ ಅಂತ ನೋಡೋಣ. ಇಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಬೇಕು ಅವರು. ಇಲ್ಲಿದೆ ಅಲ್ವಾ, ನೀಟಾಗಿ ಇಟ್ಕೋಬೇಕು ಮೇಯ್ನ್ ಆಗಿ, ಓಕೆನಾ. ನಂತರ ಇಲ್ಲಿ ಯಾಕೆ ನಾನು ಇಷ್ಟು ಲಿಫ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮೂಳೆ ಇದೆ ಅಲ್ವಾ, ಮೂಳೆ ಮೇಲೆ ಸ್ಕಿನ್ ಹೋಗ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹಿಂಗ್ ಇಟ್ಕೋತಾರೆ, ಇಲ್ಲಿ ಹಿಂಗ್ ಮಾಡ್ತಾರೆ. ಈ ರೀತಿ ಮಾಡ್ಕೋಬಾರ್ದು. ಇದೇನಾಗಿರ್ಬೇಕು, ಮೂಳೆ ಮೇಲೆನೆ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಹೌದು, ನೋವಲ್ಲ, ಸ್ಕಿನ್ ಪೀಲ್ ಆಗಲ್ಲ, ಏನೂ ಆಗಲ್ಲ. ನೆಕ್ಸ್ಟ್ ಇದು ಇದಿಷ್ಟೇನೆ, ಬಟ್ ಇದು ಮಾತ್ರ ಟೈಟ್, ಇದಿಷ್ಟೇನೆ, ತುಂಬಾ ಎಳಿಬಾರ್ದು, ಓಕೆನಾ. ನೆಕ್ಸ್ಟ್ ನೋಡಿ ನಾನು ಹೇಗೆ ಹೇಳ್ಕೊಟ್ಟಿದ್ದೆ, ಕೂಂಬಿಂಗ್, ನೆಕ್ಸ್ಟ್ ಹೇರ್ನ ಎಳೆದು ಇಷ್ಟು. ಕಷ್ಟ ಅನ್ನಿಸ್ತಿದ್ಯಾ? ಎಕ್ಸ್ಟ್ರಾಸ್ ಅಷ್ಟೇ ತೆಗಿಬೇಕು ನೋಡಿ. ಅವರು ಬರ್ತಾರೆ ಅಲ್ವಾ, ಅವಾಗ ಬರೀ ಅವ್ರಿಗೆ ಏನು ಕಳಿಸ್ಬೇಕು, ಶೇಪ್ ಕೊಡದೆ ಇರೋಂಥ ಶೇಪ್ನ ಏನು ಎಕ್ಸ್ಟ್ರಾಸ್ ಅಷ್ಟೇ ತೆಗೆದು ಕೊಡಬೇಕು. ನಿಂತಿದ್ದೀನ ನಾನು, ಕುತ್ತಿಗೆ ನೋಡಿ ನಂದು, ಕೈ ಅಲ್ಲಾಡ್ತಿದ್ಯಾ? ಅಷ್ಟೇ ನೋಡಿ. ಇವೆರಡೇ ತೆಗಿಬೇಕು ಅಂದರೆ ನೋಡಿ, ಇವೆರಡಕ್ಕೆ ಲಾಕ್ ತೆಗೆದು. ನೀವು ಸಹಿತ ಇದೇ ರೀತಿ ಬಲೂನ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತೀರಾ. ಹಾಗೆ ನಿಮಗೆ ಕಾನ್ಫಿಡೆನ್ಸು ಸಹಿತ ಬರುತ್ತೆ. ಬೇಗ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಲೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.